ರಾಜ್ಯಪಾಲರು ಇವತ್ತು ಬಾರದೇ ಇದ್ರೆ, ಅಧಿವೇಶನಕ್ಕೆ ಬಾರದೇ ಇದ್ರೆ, ಅಥವಾ ಬಂದು ಕೂಡ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನು ಓದದೇ ಇದ್ರೆ ರಾಜ್ಯ ಸರ್ಕಾರದ ನಿಲುವೇನು? ಕಾನೂನು ಸಮರ ಯಾವ ರೀತಿ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ. ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಮೆಟ್ಟಿಲೇರುತ್ತಾ ರಾಜ್ಯ ಸರ್ಕಾರ? ರಾಜ್ಯಪಾಲರ ನಡೆಯನ್ನು ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ನಿನ್ನೆ ರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ. ಇವತ್ತಿನ ಬೆಳವಣಿಗೆಯನ್ನು ಗಮನಿಸಿ ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಹೇಳ್ತಾ ಇರೋದು ಆರ್ಟಿಕಲ್ 176 ಪ್ರಕಾರ ಕಡ್ಡಾಯವಾಗಿ ಅವರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕು. ಆರ್ಟಿಕಲ್ 163 ಪ್ರಕಾರ ಅವರು ಸರ್ಕಾರದ ನಿರ್ದೇಶನವನ್ನ ಪಾಲಿಸಬೇಕು. ಸರ್ಕಾರದ ನಿರ್ದೇಶನ ಅಂತಂದ್ರೆ ಸಚಿವ ಸಂಪುಟ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಅವರ ನಿರ್ದೇಶನವನ್ನ ಪಾಲಿಸಬೇಕು ಅಂತ ಆರ್ಟಿಕಲ್ 163 ಹೇಳುತ್ತೆ. ಈ ಎರಡನ್ನೂ ಕೂಡ ರಾಜ್ಯಪಾಲರು ಉಲ್ಲಂಘಿಸಿದ್ದಾರೆ ಅನ್ನೋ ವಿಚಾರವನ್ನೇ ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ಕೊಂಡೊಯ್ಯೋದಕ್ಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ. ರಾಜ್ಯಪಾಲದ ನಿರ್ಧಾರದ ಮೇಲೆ, ರಾಜ್ಯಪಾಲರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದರ ಮೇಲೆ ಲೀಗಲಿ ಇದನ್ನ ಹೇಗೆ ಫೈಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಯೋಚಿಸಿದೆ. ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಸದ್ಯ ದಿಲ್ಲಿಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.